ಕೊಲೆಯಾಗಿರುವವರು ಅಂತ ಪೊಲೀಸರು ತಿಳಿಸಿದ್ದಾರೆ. ಇನ್ನು ಕೃತ್ಯ ಎಸಗಿದ ಆರೋಪದಲ್ಲಿ ಮೃತನ ತಮ್ಮ 34 ವರ್ಷದ ಮೊಹಮ್ಮದ್ ಮುಸಾದ್ ಕೂಡ ಕೈಗಾಯದಿಂದ ಈಗ ಆಸ್ಪತ್ರೆಗೆ ದಾಖಲಾಗಿದ್ದಾನೆ. ಈ ಘಟನೆ ಸೋಮವಾರ ಮುಂಜಾನೆ ಸುಮಾರು 6 ಗಂಟೆಯ ವೇಳೆಗೆ ಮದರಸಾ ಆವರಣದಲ್ಲಿ ನಡೆದಿದೆ. ಇನ್ನು ಸಹೋದರರಿಬ್ಬರು ಅಲ್ಲೇ ಶಿಕ್ಷಕರಾಗಿ ಕೆಲಸವನ್ನ ಮಾಡ್ತಾ ಇದ್ರು. ಮೃತ ಮುಜಾಹಿದ್ ವಿವಾಹಿತರಾಗಿದ್ದು ಪ್ರತ್ಯೇಕವಾಗಿ ವಾಸಿಸ್ತಾ ಇದ್ದಂತಹ ಕಳೆದ ಕೆಲ ತಿಂಗಳುಗಳಿಂದ ಮುಜಾಹಿದ್ ಪ್ರತಿದಿನವೂ ಯಾವುದೋ ಕಾರಣಕ್ಕೆ ತಮ್ಮನ ಮನೆಗೆ ಬಂದು ಜಗಳವಾಡ್ತಾ ಇದ್ದ ಹಾಗೂ ತಾಯಿಯ ಬಗ್ಗೆ ಅವಮಾನಕಾರಿಯಾದಂತಹ ಶಬ್ದಗಳಿಂದ ನಿಂದಿಸ್ತಾ ಇದ್ದ ಅಂತ ಈಗ ಕುಟುಂಬ ಸದಸ್ಯರು ತಿಳಿಸಿದ್ದಾರೆ. ಇನ್ನು ಬುಧವಾರ ಸಂಜೆ ತಂದೆ ತಾಯಿಯನ್ನ ಕರೆದುಕೊಂಡು ಮುಜಾಹಿದ್ ಮನೆಗೆ ಹೋದಾಗ ಕೂಡ ತಾಯಿಗೆ ನಿಂದಿಸಿದ ಘಟನೆ ನಡೆದಿದೆ. ಬಳಿಕ ಮನೆಯವರು ಸಮಾಧಾನ ಪಡಿಸಿದ ನಂತರ ಮನೆ ಸಣ್ಣದಾಗಿ ಇರುವಂತಹ ಕಾರಣ ಸಹೋದರರಿಬ್ಬರು ಮದರಸಾದಲ್ಲಿ ಮಲಗೋಕೆ ತೆರಳಿದ್ರು. ಅಲ್ಲೂ ಇದೇ ವಿಚಾರ ಮತ್ತೆ ಚರ್ಚೆಯಾಗಿದ್ದು, ತಾಯಿಗೆ ನಿಂದಿಸಿದ ವಿಷಯಕ್ಕೆ ಮುಸಾದ್ ಅವರು ಅಣ್ಣನನ್ನ ಪ್ರಶ್ನಿಸಿದ್ದಾರೆ. ವಾಗ್ವಾದ ತೀವ್ರಗೊಂಡ ಪರಿಣಾಮವಾಗಿ ಕೋಪಗೊಂಡಂತಹ ಮುಸಾದ್ ಚಾಕುವಿನಿಂದ ಮುಜಾಹಿದ್ನ ಕುತ್ತಿಗೆ ಮತ್ತು ತಲೆಗೆ ಇರಿದು ಕೊಲೆಗೈದಿದ್ದಾನೆ ಅಂತ ಪೊಲೀಸರು ತಿಳಿಸಿದ್ದಾರೆ. ಇನ್ನು ಈ ವೇಳೆ ಮುಸಾದ್ ಕೈಗೂ ಕೂಡ ಗಾಯಗಳಾಗಿದ್ದಾವೆ. ಇನ್ನು ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡಿತಾ ಇದ್ದಾರೆ. ಬೆಳಗ್ಗೆ 6:30 ಸುಮಾರಿಗೆ ಸ್ಥಳೀಯರು ಪೊಲೀಸ್ ಸಹಾಯವಾಣಿ ಮೂಲಕ ಮಾಹಿತಿಯನ್ನ ನೀಡುವುದರೊಂದಿಗೆ ಈಗ ಪೊಲೀಸರು ಸ್ಥಳಕ್ಕೆ ತೆರಳಿ ಪರಿಶೀಲನೆ ನಡೆಸಿ ಈಗ ಮೃತದೇಹವನ್ನ ಮರಣೋತ್ತರ ಪರೀಕ್ಷೆಗೆ ಕಳುಹಿಸಿದ್ದಾರೆ. ಕೊಲೆಗೆ ನಿಖರ ಕಾರಣ ಇನ್ನಷ್ಟೇ ತಿಳಿದು ಬರಬೇಕಿದ್ದು, ಇನ್ನು ಚಿಕಿತ್ಸೆ ಪಡಿತಾ ಇರುವಂತಹ ಆರೋಪಿ ಮುಸಾದ್ನ ಹೇಳಿಕೆ ಪಡೆದ ನಂತರ ಹೆಚ್ಚಿನ ವಿವರಗಳು ಹೊರಬೀಳಲಿವೆ. ಇನ್ನು ಈ ಸಂಬಂಧ ಬನಶಂಕರಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.